ಸ್ವಲ್ಪ ಹೆಚ್ಚು ಕಡಿಮೆ ಅಮೆರಿಕ, ಇಸ್ರೇಲ್, ಇರಾನ್ ಬೇಜವಾಬ್ದಾರಿಯಿಂದ, ಬುದ್ಧಿ ಇಲ್ಲದೆ, ಟ್ರಂಪ್ ದುರಹಂಕಾರದಿಂದ ಇಡೀ ದೇಶದಲ್ಲಿ ಬರೀ 3 ದೇಶ ಅಲ್ಲ, ಇಸ್ರೇಲು, ಇರಾನ್, ಅಮೆರಿಕ 3 ಅಲ್ಲ, ಈ 3 ದೇಶದಲ್ಲಿ ನಡೆಯುವ ಯುದ್ಧ ಇಡೀ ಪ್ರಪಂಚಕ್ಕೆ ತಲೆನೋವಾಗಿದೆ. ಇಡೀ ಪ್ರಪಂಚವೇ ನೋವಿನಲ್ಲಿದ್ದಾರೆ. ಇಡೀ ಪ್ರಪಂಚದ ಆರ್ಥಿಕ ಪರಿಸ್ಥಿತಿ ಬಿದ್ದು ಹೋಗಿದೆ. ಇದು ಟ್ರಂಪ್ ಹುಡುಗಾಟಕ್ಕೆ ಇದೆಲ್ಲ ನಡೆದಿದೆ ಮತ್ತು ಕೋಟಿ ಕೋಟಿ ಆಸ್ತಿಗಳು ಇಸ್ರೇಲ್, ಇರಾನ್, ಅಮೆರಿಕ ನಷ್ಟ ಆಗಿದೆ. ಯುನೈಟೆಡ್ ನೇಷನ್ನವರು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅಮೆರಿಕಾದವರು ದರ್ಪ ಪಾಳ್ಯಗಾರಿಕೆ ತೋರಿಸ್ತಾ ಇದ್ದಾರೆ. ಅಮೆರಿಕಾದವರು ನಡೆಸಿರ್ತಕ್ಕಂಥ ಈ ಒಂದು ದಾಳಿ ಇದು ದೇಶದ ಇತಿಹಾಸದಲ್ಲೇ ಕೆಟ್ಟ ದಾಳಿ. ಇಸ್ರೇಲ್ ಬಹಳ ಅಟವಾದಿ. ಇಸ್ರೇಲ್ ಅವ್ರದ್ದು ತೀರ ಅತಿಯಾಗಿದೆ. ಇಂಡಿಯಾ ದೇಶದಲ್ಲಿ ನಾನು ಬಹಳ ದಿವಸದಿಂದ ಹೇಳ್ತಾ ಇದ್ದೀನಿ, ನರೇಂದ್ರ ಮೋದಿಯವರು ಸರ್ಕಾರ, ವಿರೋಧ ಪಕ್ಷ ರಾಹುಲ್ ಗಾಂಧಿ, ಮಿಕ್ಕ ಎಲ್ಲಾ ಪಾರ್ಟಿಯವರು ಸೇರಿ ಒಂದು ನಿಯೋಗ 3 ಜನರನ್ನ ಭೇಟಿ ಮಾಡಿ ಯುದ್ಧ ನಿಲ್ಲಿಸಿ ಅಂತ ಹೇಳಿ ಹೇಳಬೇಕಾಗಿತ್ತು. ಇವರು ಹೇಳಲಿಲ್ಲ. ಈಗ ಪಾಕಿಸ್ತಾನದಲ್ಲಿ ಹೊಂದಾಣಿಕೆ ಮಾಡಬೇಕು ಅಂತ ಹೇಳಿ ಟ್ರಂಪ್ ತಂತ್ರಗಾರಿಕೆ ಮಾಡಿ ಹೊರಟರು. ಇದನ್ನ ಇರಾನ್ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ. ನಾವು ತೀವ್ರವಾಗಿ ರಾಜ್ಯದ ಜನತೆಗಾಗಿ ಸಿಲಿಂಡರ್, ಗ್ಯಾಸ್, LPG ಇದಕ್ಕಾಗಿ ಕನ್ನಡ ಚಳವಳಿ ವಾಟ ಪಕ್ಷ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಈಗ ಸ್ವಲ್ಪ ಹೆಚ್ಚು ಕಡಿಮೆ ಬುಧವಾರ ದಿವಸ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹೊಸಕೋಟೆ ಟೋಲ್ ಭಾರಿ ಭದ್ರವಾಗಿ ಬಂದ್ ಮಾಡ್ತೇವೆ. ನಿರಂತರವಾಗಿ ಹೋರಾಟವನ್ನ ಮಾಡ್ತೇವೆ. ಯುದ್ಧ ನಿಲ್ಬೇಕು, ಗ್ಯಾಸ್ ಬೇಕು, ಸಿಲಿಂಡರ್ ಬೇಕು, LPG ಬೇಕು. ಇದಕ್ಕಾಗಿ ಅಂತಿಮವಾಗಿ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನ ಕರ್ನಾಟಕ ಸರ್ಕಾರ ತಮ್ಮದಲ್ಲ ಅಂತ ಹೇಳಿ, ನೀವು ಕೇಂದ್ರ ಸರ್ಕಾರ ಅಂತ ಹೇಳಿ ಕೈ ಕಟ್ಟಿ ಕೂತ್ಕೊಳ್ಳಕ್ಕಾಗೋದಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.